ಈಗ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಸನ್ಮಾನಿತರಾಗಿರ್ತಕ್ಕಂಥ ಭರತೇಶ್ ವಾಲ್ಮೀಕಿ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕೆಂದು ವಿನಂತಿಯನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಲತಾ ಮೇಡಮ್ ಅವರೇ ಹಾಗೂ ಶ್ರೀ ಎನ್ ಜೆ ನಾಯಕ್ ಸರ್ ಅವರೇ, ತುಳಸಿದಾಸ್ ಕಾಮತ್ ಸರ್ ಅವರೇ, ದರ್ಶನ್ ಸರ್ ಅವರೇ ಮತ್ತು ಜಗದೀಶ್ ನಾಯಕ್ ಸರ್ ಅವರು ಹಾಗೂ ನಮ್ಮ STMCಯ ಅಧ್ಯಕ್ಷರಾದಂಥ ಶ್ರೀ ಮಹೇಶ್ ಅವರೇ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಮುಖ್ಯೋಪಾಧ್ಯಾಯರು ಶ್ರೀ ಮಂಜಪ್ಪ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಸನ್ಮಾನಿತರಾಗಿ ಆಯ್ಕೆಯಾಗಿರುವಂಥ ಶ್ರೀ ಅನ್ವಿಕಾ ಸರ್ ಅವರೇ ಮತ್ತು ನಮ್ಮ ಅವಸ್ಥಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸದಸ್ಯರು ಮತ್ತು STMC ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರಿಗೆ ಮತ್ತು ಎಲ್ಲ ವಿದ್ಯಾರ್ಥಿ ಹಾಗೂ ಪೋಷಕರಿಗೆ ವಂದಿಸುತ್ತಾ ಈ ದಿನ ನಮ್ಮನ್ನು ಕರೆಯಿಸಿ ಸನ್ಮಾನಿಸಿದ್ದಕ್ಕಾಗಿ ನಾನು ವೈಯಕ್ತಿಕವಾಗಿ ತುಂಬ ಶಾಲೆಗೆ ತುಂಬ ಋಣಿಯಾಗಿರ್ತೇವೆ. ಅದೇ ರೀತಿ ಶ್ರೀ ಎನ್ ಜೆ ನಾಯಕ್ ಸರ್ ಕೂಡ ಹೇಳಿದರು, ಈ ಶಾಲೆಯ ಒಂದು ರೀತಿಯ ಮಾದರಿ ಶಾಲೆಯಾಗಿದ್ದು ಏನು ವಾರ್ಷಿಕೋತ್ಸವ ಕಾರ್ಯಕ್ರಮ ಆಗಬಹುದು ಹಾಗೂ ಎಲ್ಲ ರೀತಿಯ ಚಟುವಟಿಕೆಗಳು ಸುಮಾರಷ್ಟು ನಮ್ಮ ಪರಿಸರ ಪೂರಕವಾದಂಥ ಚಟುವಟಿಕೆಗಳು ಕೂಡ ನಾವು ಕೆಲವು ವರ್ಷಗಳಿಂದ ಶಾಲೆಯಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳು ತಮ್ಮ ದಿನನಿತ್ಯದ ಪಾಠ ಮತ್ತು ಕ್ರೀಡೆಗಳಲ್ಲಿ ಸಂಪೂರ್ಣ ಭಾಗಿ ಆಗೋದ್ರ ಜೊತೆಗಾಗಿ ನಮ್ಮ ಏನು ಪರಿಸರ ಇದೆ, ಪ್ರಕೃತಿ ಇದೆ, ಅದನ್ನು ಕೂಡ ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಕೈ ಜೋಡಿಸಬೇಕು ಅಂತೇಳಿ ಕೇಳ್ಕೊಳ್ತಾ, ಈಗಾಗಲೇ ಸಮಯ ತುಂಬ ಲೇಟ್ ಆಗಿದೆ. ಜ್ಞಾನ ಪಡಿಬೇಕು ಅಂತಂದರೆ ನಾವು ಶಾಲೆಗೆ ಬರಬೇಕು. ಶಾಲೆಗೆ ಬಂದಾಗಲೇ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದಾಗ ಮಾತ್ರ ನಮಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಶಾಲೆಯ ಶಿಕ್ಷಕರು ತುಂಬ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಒಂದು ತುಂಬ ಅದ್ಭುತವಾದ ಸಮಾರಂಭದಲ್ಲಿ ಭವ್ಯ ವೇದಿಕೆಯಲ್ಲಿ ನಮ್ಮ SDMCಯ ಎಲ್ಲ ಸದಸ್ಯರನ್ನು ಕರೆದು ಸನ್ಮಾನ ಮಾಡೋದು ನಮಗೆ ತುಂಬ ಹೆಮ್ಮೆ ಅನಿಸಿದೆ. ನಾವು ಅದನ್ನು ತುಂಬ ಹೆಮ್ಮೆಯಿಂದ ಈ ಸನ್ಮಾನವನ್ನು ಸ್ವೀಕಾರ ಮಾಡಿದ್ದೇವೆ. ಜೊತೆಗೆ ನಮಗೆ ಸನ್ಮಾನಿಸಿದಂಥ ಎಲ್ಲರಿಗೂ ನಾನು SDMCಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆತ್ಮೀಯರೇ, ಕಳೆದ 4 ವರ್ಷದಿಂದ ನಮ್ಮ ಶಾಲೆಯಲ್ಲಿ ಉಭಯ ಮಾಧ್ಯಮ ತರಗತಿಗಳು ನಡೀತಾ ಇದ್ದಾವೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣ ತುಂಬ ಚೆನ್ನಾಗಿ ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದಾರೆ. ಖಾಸಗಿ ಶಾಲೆಗಳಿಗೆ ಹೋಲಿಸಿದರೆ ನಮ್ಮ ಶಾಲೆಯಲ್ಲಿ ಅತಿ ಉತ್ತಮವಾದ ಶಿಕ್ಷಣವನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ನೀಡ್ತಾ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇಲ್ಲಿ ನಮಗೆ ಒಂದು ಕೊರತೆ ಕಾಡ್ತಿದೆ. ಯಾಕಂತಂದರೆ ಪ್ರತಿ ವರ್ಷ ನಮ್ಮ ಶಾಲೆಗೆ 30 ಜನ ಹೊಸ ವಿದ್ಯಾರ್ಥಿಗಳು ಪ್ರವೇಶ ಪಡೀತಾರೆ. ಹಾಗಾಗಿ ಪ್ರತಿ ವರ್ಷ ನಮಗೆ ಶಿಕ್ಷಕರ ಕೊರತೆ, ಇಂಗ್ಲೀಷ್ ಕಲಿಸಲು ಶಿಕ್ಷಕರ ಕೊರತೆ ಕಾಡ್ತಾ ಇದೆ. ನಾವು ಶಿಕ್ಷಣ ಇಲಾಖೆಯನ್ನು ಸಂಪರ್ಕಿಸಿದಾಗ ಈ ಒಂದು ವಿಚಾರದಲ್ಲಿ ಶಿಕ್ಷಣ ಇಲಾಖೆಯನ್ನು ಕೇಳ್ಕೊಂಡಾಗ ಅವರಿಂದ ಬಂದಂಥ ಉತ್ತರ, ನಿಮ್ಮ ಶಾಲೆಯಲ್ಲಿ ಎಷ್ಟು ಸ್ಯಾಂಕ್ಷನ್ ಪೋಸ್ಟ್ ಇದೆ, ನಾವು ಅಷ್ಟನ್ನು ಕೊಟ್ಟಿದ್ದೇವೆ, ಮತ್ತೆ 10 ಶಿಕ್ಷಕರನ್ನು ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹೆಂಗೆ ಪಾಠನ ನಾವು ಮಕ್ಕಳಿಗೆ ಯಾವ ರೀತಿ ಬೋಧನೆ ಮಾಡಬೇಕು ಅನ್ನೋದನ್ನು ವಿಚಾರ ಮಾಡಿದಾಗ ನಾವು ಪಾಲಕರು, ಶಿಕ್ಷಕರು ಹಾಗೂ ದಾನಿಗಳ ಒಂದು ಸಹಯೋಗದಿಂದ ಸತತ ಈಗ 4 ವರ್ಷದಿಂದ ನಾವು ಶಿಕ್ಷಕ ನೇಮಿಸಿಕೊಂಡು ನಮ್ಮ ಶಾಲೆಯ ಮಕ್ಕಳಿಗೆ ನಾವು ಶಿಕ್ಷಣವನ್ನು ನೀಡ್ತಾ ಬಂದಿದ್ದೇವೆ. ಅದಲ್ಲದೆ ಈ ಸಲನೂ ಕೂಡ ನಮಗೆ ಶಿಕ್ಷಕರ ಕೊರತೆ ಉಂಟಾದಾಗ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀ ಸತೀಶ್ ಸರ್ ನಾವು ನಮ್ಮ ಸಮಸ್ಯೆಯನ್ನು ತೆಗೆದುಕೊಂಡು ಹೋದವಾಗ ಅವರು ನಮಗೆ ಒಬ್ಬರು ಶಿಕ್ಷಕರನ್ನು ಶಾಲೆಗೆ ನೇಮಕ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಅವರಿಗೆ ನಾನು ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ಒಂದು ಶಿಕ್ಷಕರನ್ನು ಸತೀಶ್ ಅವರ ಹತ್ರ ನಿಯೋಗವನ್ನು ಕೊಂಡೊಯ್ಯುವಲ್ಲಿ ನನ್ನ ಆತ್ಮೀಯ ಮಿತ್ರರು ಹಾಗೂ ನಮ್ಮ ತಂಡದ ಸದಸ್ಯರಾದ ಮಂಜುನಾಥ್ ಕೃಷ್ಣ ನಾಯಕರು ತಮ್ಮ ಒಂದು ಸಹಯೋಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ ಶಾಸಕರಿಗೆ ನಮ್ಮ ಒಂದು ಸಮಸ್ಯೆಯನ್ನು ಮನವರಿಕೆ ಮಾಡಿ ಅವರು ನಮಗೆ ಶಿಕ್ಷಕರನ್ನು ಕಲ್ಪಿಸಿಕೊಡಲಿಕ್ಕೆ ಅವರು ನಮಗೆ ಸಹಾಯ ಸಹಕಾರ ನೀಡಿದ್ದಾರೆ. ಹಾಗಾಗಿ ಶ್ರೀಯುತ ಮಂಜುನಾಥ್ ನಾಯಕನವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಕಳೆದ 3 ವರ್ಷದಿಂದ ನಾವು ಶತಮಾನ ಕಂಡಂಥ ಒಂದು ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮಯ ನಡೀತಾ ಇರಲಿಲ್ಲ. ಹಾಗಾಗಿ ನಾವೆಲ್ಲರೂ ಕಳೆದ 3 ವರ್ಷ ನಮ್ಮ SDMC ರಚನೆ ಆದಮೇಲೆ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಪಾಲಕರು ಹಾಗೂ ದಾನಿಗಳ ಸಹಾಯದಿಂದ ನಾವು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಶಾಲೆಯ ಒಂದು SDMC ಅಧ್ಯಕ್ಷನಾಗಿ ಕಳೆದ 3 ವರ್ಷದಿಂದ ನಾನು ಹೆಮ್ಮೆಯಿಂದ ಈ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ನನಗೆ ತುಂಬ ಸಂತೋಷ ಆಗಿದೆ ಈ ಶಾಲೆಯ ಒಂದು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಲಿಕ್ಕೆ. ನಮ್ಮ ಶಾಲೆಗೆ ಇನ್ನೂ ಅನೇಕ ಕೆಲಸಗಳು ಆಗಬೇಕಾಗಿದೆ. ನಮ್ಮ ಅವಧಿಯಲ್ಲಿ ಅನೇಕ ಕೆಲಸಗಳು ಆಗಿದ್ದಾವೆ. ಈಗಾಗಲೇ ನಿಮಗೆ ಹೇಳಿರ್ಬೋದು, ನಮ್ಮ ವಿನೋದ್ ವಾಮನ್ ಅನ್ವೇಕರ್ ಸರ್ ನಮಗೆ ತಮ್ಮ ಇಲಾಖೆ ಮೂಲಕ ನಮಗೆ ನಮ್ಮ ಶಾಲೆಯ ಮೇಲ್ಛಾವಣಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಮಕ್ಕಳಿಗೆ ನೀರಿನ ಸಮಸ್ಯೆ ಎದುರಾದಾಗ ಬೋರ್ವೆಲನ್ನು ಹಾಕಿಸಿಕೊಟ್ಟಿದ್ದಾರೆ. ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ನಾವು
ನಮ್ಮ ಶಾಲೆ ಮಕ್ಕಳಿಗೆ ಕೊಠಡಿ ಸಮಸ್ಯೆ ಇದೆ ಎಂದಾಗ ವಿವೇಕ ಶಾಲೆಗಳು ನಮ್ಮ ಶಾಲೆಯಲ್ಲಿ ನಿರ್ಮಾಣ ಆಗಿದ್ದಾವೆ. ನಮ್ಮ ಶಾಲೆಯ ಒಂದು ಭವ್ಯವಾದ ಮಂಚ ಇಲ್ಲ ಅಂತ ಅವಾಗ ನಾವು ಅದನ್ನು ಕೇಳ್ಕೊಂಡಾಗ ವಿನೋದ ಸರ್ ಅವರು ನಮಗೆ ಈ ಒಂದು ಭವ್ಯವಾದ ರಂಗಮಂಟಪವನ್ನು ನಿರ್ಮಿಸಿಕೊಡ್ಲಿಕ್ಕೆ ಅವರು ಕಾರ್ಯಕರ್ತರಾಗಿದ್ದಾರೆ. ಇನ್ನೇನು ಕೆಲವೇ ದಿನಗಳ ಇದಕ್ಕೆ ಮೇಲ್ಛಾವಣಿ ಸ್ಲ್ಯಾಬ್ ಹಾಕಿ ಅದು ನಮಗೆ ಸಿದ್ಧವಾಗಿ ಸಿಗ್ತಾ ಇದೆ. ಜೊತೆಗೆ 178 ಮಕ್ಕಳಿರುವ ಈ ಶಾಲೆಯಲ್ಲಿ ಶೌಚಾಲಯದ ಒಂದು ಕೊರತೆ ಕಂಡಾಗ ನಾವು ಶಿಕ್ಷಣ ಇಲಾಖೆ ಮತ್ತು ಪಂಚಾಯತನ್ನು ಸಂಪರ್ಕಿಸಿದಾಗ ನಮಗೆ ಒಂದು ಹೈಟೆಕ್ ಶೌಚಾಲಯವನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸುಮಾರು 5,20,000 ರೂಪಾಯಿದ ಹೈಟೆಕ್ ಶೌಚಾಲಯ ಈಗಾಗಲೇ ಪೂರ್ಣಗೊಂಡಿದ್ದು ಇನ್ನು ಕೆಲವೇ ದಿನಗಳು ನಮಗೆ ಬಳಕೆಗೆ ಸಿಗ್ತಾ ಇದೆ. ಹೀಗೆ ಅನೇಕ ಕೆಲಸಗಳು ಕಾರ್ಯಗಳು ನಮ್ಮ ಅವಧಿಯಲ್ಲಿ ಆಗಿದ್ದೇವೆ ಅಂತ ನಾನು ಹೆಮ್ಮೆಯಿಂದ ಹೇಳಿಕ್ಕೆ ಬಯಸ್ತೇನೆ. ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ನಾನು ಒಂದು ಅಧಿಕಾರಿಗಳು ಇದ್ದಾರೆ, ಅವರಿಗೊಂದು ಮನವಿ ಈ ಮೂಲಕ ಮಾಡ್ತೇನೆ. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಒಂದು ಕ್ಲಾಸ್ ಅಂದರೆ ಒಂದು ಕ್ಲಾಸ್ ಜಾಸ್ತಿ ಆಗ್ತಿರೋದ್ರಿಂದ ನಮಗೆ ಶಿಕ್ಷಕರ ಕೊರತೆ ಪ್ರತಿ ವರ್ಷ ಇರುತ್ತೆ. ಹಾಗಾಗಿ ಪ್ರತಿ ವರ್ಷವೂ ನಮ್ಮ ಶಾಲೆಗೆ ಇಂಗ್ಲೀಷ್ ಮಾಧ್ಯಮಕ್ಕೆ ತಾವು ಶಿಕ್ಷಕನ ಒದಗಿಸಿಕೊಡ್ಬೇಕಂತೇಳಿ ನಾನು ಮಾನ್ಯ ಉಪನಿರ್ದೇಶಕರಲ್ಲಿ ಈ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ತೇನೆ. ಹಾಗೆ ಇನ್ನು ಅನೇಕ ಕೆಲಸಗಳು ನಮ್ಮ ಶಾಲೆಯಲ್ಲಿ ಆಗಬೇಕಾಗಿದೆ. ಪ್ರಸ್ತುತ ನಾನು 3 ವರ್ಷದಿಂದ ಹೇಳ್ತಾ ಬಂದಿದ್ದೇನೆ. ನಮ್ಮ ಶಾಲೆ 157 ವಸತಿಗಳನ್ನು ಕಂಡಂಥ ಶಾಲೆಯ ಒಂದು ವೈರಿಂಗ್ ವ್ಯವಸ್ಥೆ ತುಂಬ ಹಳೆಯದು. ಏನಾಗ್ತಾಯಿದೆ ಅಂದರೆ ಅಲ್ಲಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೋರ್ಡಲ್ಲಿ ಬೆಂಕಿ ಬಂದು ಮಕ್ಕಳು ಶಾಲಾ ಕ್ಲಾಸ್ನಿಂದ ಹೊರಗಡೆ ಓಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಹಾಗಾಗಿ ಈ ಒಂದು ವೈರಿಂಗ್ ವ್ಯವಸ್ಥೆ ನಾವು ಬದಲಿಸಿಕೊಡ್ಬೇಕಾಗಿದೆ. ಹಾಗಾಗಿ ಮಾನ್ಯ ಉಪನಿರ್ದೇಶಕರಲ್ಲಿ ನಾನು ಹೆಗಾರು ಮಾಡಿ ನಮ್ಮ ಶಾಲೆಯ ಒಂದು ವೈರಿಂಗ್ ವ್ಯವಸ್ಥೆಯನ್ನು ತಾವು ಬದಲಿಸಿಕೊಡ್ಲಿಕ್ಕೆ ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಪಾಲಕರು ಪೋಷಕರು ನಮಗೆ ಪ್ರತಿ ವರ್ಷ ನಮಗೆ ಉತ್ತಮ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಹೊಸ SDMC ರಚನೆಯಾದವಾಗೂ ಕೂಡ ತಾವು ಈ ಮೊದಲು ಹೇಗೆ ನಮಗೆ ಸಹಕಾರ ನೀಡ್ತೀವಿ ಅದೇ ರೀತಿ ಮುಂದಿನ SDMCಗೂ ಇದೇ ರೀತಿಯ ಸಹಕಾರ ನೀಡಿ ಅಂತ ಹೇಳ್ತಾ ನಮ್ಮ ಶಾಲೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ನಮ್ಮವರನ್ನು ಮಾದರಿ ಶಾಲೆಗೆ ಬೆಳೀಲಿ ಅಂತ ಆಶಿಸ್ತಾ ಈ ವೇದಿಕೆ ಮೇಲೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಇನ್ನೊಂದು ವಿಷಯ ನಾನು ಮಾನ್ಯ ಉಪನಿರ್ದೇಶಕರಲ್ಲಿ ಕೇಳಿ ಬಯಸ್ತಿದ್ದೇನೆ. ಈಗಾಗಲೇ ನೆರೆಹಾವಳಿ ಬಂದಾವಾಗ ಶಾಲೆಗೆ ರಜೆ ಘೋಷಣೆ ಆದಾಗ ಪ್ರತಿ ಶನಿವಾರ ಈಗ ಪೂರ್ತಿ ದಿನ ಶಾಲೆ ನಡೀತಾ ಇತ್ತು. ಈಗಾಗಲೇ ಆ ಒಂದು ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಗಿ 2ನೇ ಸೆಮಿಸ್ಟರ್ ನಾವು ಬಂದಿದ್ರು ಕೂಡ ಶನಿವಾರದ ಶಾಲೆ ಮಧ್ಯಾಹ್ನದ ಶಾಲೆ ಮುಂದೆ ಕಂಟಿನ್ಯೂ ಆಗ್ತಾ ಇದೆ. ಅದು ಯಾಕಂತ ಗೊತ್ತಾಗಲಿಲ್ಲ ನಮಗೆ. ಯಾಕಂದರೆ ಮಕ್ಕಳು ಶನಿವಾರ ಸಂಜೆ ಆದಮೇಲೆ ಶಾಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಇದು ಮಾಡ್ತಿದ್ದಾರೆ. ಹಾಗಾಗಿ ಅದು ಯಾಕೆ ನೀವು ಕಂಟಿನ್ಯೂ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ಹೇಳಬೇಕು. ಈಗಾಗಲೇ ಸಬ್ಜೆಕ್ಟ್ ಮುಗಿದಿದೆ, ಆಮೇಲೆ ಎಕ್ಸಾಮ್ ಆಗೋಗಿ ಹೊಸ ಒಂದು ಸಿಲೆಬಸ್ ಸ್ಟಾರ್ಟ್ ಆಗಿದೆ 2ನೇ ಸೆಮಿಸ್ಟರ್ದು. ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ, ಯಾಕಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದು ತಾವು ನಮಗೆ ಹೇಳಬೇಕು ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಒಂದೊಂದು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಶಾಲೆಯ SDMC ಅಧ್ಯಕ್ಷರಾಗಿ 3 ವರ್ಷಗಳ ಕಾಲ ಬಹಳ ಕ್ರಿಯಾಶೀಲರಾಗಿ ಕರ್ತವ್ಯ ನಿರ್ವಹಿಸಿ ಶಾಲೆಯ ಅಭಿವೃದ್ಧಿಯ ಕಾರ್ಯಕ್ರಮಗಳು ಜೊತೆಯಲ್ಲಿ ಶಾಲೆಯ ಕುಂದುಕೊರತೆಗಳ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಗಮನ ಸೆಳೆದ ಶ್ರೀ ಮಹೇಶ್ ನಾಯ್ಕರವರಿಗೆ ಅಭಿನಂದನೆ.